ಯಾರೋ ಬೂಟಲ್ಲಿ ನೋಡೋದು ಬಿಡ್ತೀನಿ ನೀನು. ಕಾಣಿಸ್ಕೊಂತಾನೆ ಅಂತ ಗೈಸ್, ನೀವು ನೋಡ್ತಾ ಇರ್ಬೋದು ಮನೆ ಹೇಗಿದೆ ಅಂತ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮ ಎಲ್ಲರೂ ಸ್ವಾಗತ. ಸೊ ಲಾಸ್ಟ್ ವೀಡಿಯೋ ನೀವು ನೋಡಿದ್ದೀರಾ, ಬಟ್ ಲೈಟಾಗಿ ಸಪೋರ್ಟ್ ಕಡಿಮೆ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನನ್ನ ಸಬ್ಸ್ಕ್ರೈಬರ್ಸಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಅಭಿಪ್ರಾಯಗಳನ್ನ ನೀವು ತಿಳಿಸ್ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗೆ ಗೊತ್ತಾಗುತ್ತೆ ನನಗೆ. ಸೊ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಒಂದೊಂದು ಕಮೆಂಟ್ಸು ನಾನು ಓದ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಒಂದೊಂದು ಕಮೆಂಟ್ಸ್ನು ಓದ್ತೀನಿ, ಒಂದೊಂದು ಕಮೆಂಟ್ಸ್ನು ತಿಳ್ಕೊತೀನಿ, ತಿದ್ಕೊತಾ ಇದ್ದೀನಿ. ಸೊ ವೀಡಿಯೋಸ್ಗಳಲ್ಲಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಎಸ್. ಸೊ ನಿಮ್ಮ ಪ್ರಪಂಚದಲ್ಲಿ ಕಾರ್ಮಿಕರಿಗೆ ಅವ್ರದ್ದೇ ಆದಂಥ ಬೆಲೆ ಇದೆ, ಅವ್ರದ್ದೇ ಆದಂಥ ಹಕ್ಕುಗಳಿದೆ. ಸೊ ಅವ್ರ ಹೊಟ್ಟೆಪಾಡಿಗೆ ಕೆಲಸಕ್ಕೆ ಬಂದಂಥ ಟೈಮಲ್ಲಿ ಅವರಿಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿರೋ ಒಂದು ನೈಜ ಘಟನೆ ನಡೆದಿರೋ ಒಂದು ಮನೆ ಜಾಗಿ ನಾವು ಹೊಂದಿದ್ದೀವಿ. ಸೊ ಇದಿರೋಂಥದ್ದು ಮಾಗಡಿ ರೋಡ್ ಅಂತ ತಿಪ್ಪಣ್ಣಹಳ್ಳಿಯಲ್ಲಿ ನೀವೆಲ್ಲ ಕೇಳಿರ್ತೀರ. ಲಾಸ್ಟ್ ಟೈಮ್ ಅನಿಲ್ ಸರ್, ಉದಯ್ ಸರ್ ತಿರ್ಕೊಂಡಿದ್ದಂಥ ಜಾಗದಿಂದ ಒಂದು 2ರಿಂದ 3 ಕಿಲೋಮೀಟರ್ ದೂರದಲ್ಲಿ ಇದಿದೆ. ಒಂದು ಸುಂದರದ ಫ್ಯಾಮಿಲಿ, ಸಕ್ಕತ್ತಾಗಿರುತ್ತೆ ಫ್ಯಾಮಿಲಿ. ಬಟ್ ಅವರ ಹಸ್ಬೆಂಡ್ ಸ್ವಲ್ಪ ಕಾಮುಕ ಆಗಿರ್ತಾನೆ. ಮನೆ ಕೆಲಸಕ್ಕೆ ಆಶಾ ಅಂತ ಒಂದು ಹುಡುಗಿ ಬರ್ತಾಳೆ. ಪಾಪ ಆಶಾ ಅಂತ ಒಂದು ಹುಡುಗಿ ಬರ್ತಾಳೆ. ಯಾರೂ ಇಲ್ದಿರೋ ಟೈಮಲ್ಲಿ ಅವ್ರ ಮಿಸ್ಸಸ್ ಏನೋ ಊರಿಗೋ ಎಲ್ಲೋ ಹೊರಗಡೆ ಹೋಗಿರೋ ಟೈಮ್, ಎಕ್ಸಾಕ್ಟ್ ಗೊತ್ತಿಲ್ಲ, ಊರಿಗೋ ಅಥವಾ ಎಲ್ಲಿಗೋ ಹೊರಗಡೆ ಹೋಗಿರೋ ಟೈಮಲ್ಲಿ ಆಶಾ ಅನ್ನೋ ಹುಡುಗಿನ ಬಲವಂತವಾಗಿ ರೇಪ್ ಮಾಡಿ ಸಾಯಿಸ್ತಾನೆ. ಅದು ಸಾಯಿಸ್ಬೇಕನ್ನೋ ಉದ್ದೇಶ ಆಗಿರೋಲ್ಲ, ರೇಪ್ ಮಾಡೋ ಟೈಮಲ್ಲಿ ಅವೆಲ್ಲ ನಡೆದಿರುತ್ತೆ. ಘಟನೆ ನಡೆದ ತಕ್ಷಣ ಇಡೀ ಫ್ಯಾಮಿಲಿ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ತಾರೆ. ಬಟ್ ಹೆಣನ ಎತ್ತಿರಲ್ಲ. ಸುಮಾರು ದಿನಗಳ ಗಂಟ, 1 ವಾರ 2 ವಾರ ಗಂಟ ಹೆಣ ಸ್ಮೆಲ್ ಬಂದು ಊರವ್ರಿಗೆಲ್ಲ ಏನಿದು ಸ್ಮೆಲ್ಲು ಅಂತ ಮನೆ ಡೋರ್ ಹೊಡೆದು ನೋಡಿದಾಗ ಆಶನ ಹೆಣ ಬೆತ್ತಲೆಯಾಗಿ ಬಿದ್ದಿರುತ್ತೆ. ಬೆತ್ತಲೆಯಾಗಿ ಬಿದ್ದಿರುತ್ತೆ. ಸೊ ಆಶಾ ತಂದೆ ತಾಯಿ ಸುಮ್ಮನೆ ಇನ್ನೇನು ವಿಧಿವಿಧಾನಗಳನ್ನ ತೀರ್ಸೋಕ್ಕಾಗದೆ ಸುಮ್ಮನೆ ಹಾಗೆ ಹೋಗಿ ಮಣ್ಣು ಮಾಡ್ತಾರೆ. ಸುಟ್ಟಾಕ್ಬಿಡ್ತಾರಂತೆ. ಈ ಊರಿನ ಜನಗಳನ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ, ಯಾರೂ ಮಾತಾಡ್ಸೋದು ರೆಡಿ ಇಲ್ಲ, ಕ್ಯಾಮ್ರಾ ಮುಂದೆ ಬರೋಕ್ಕೆ ರೆಡಿ ಇಲ್ಲ. ಸೊ ಬಂದಿದ್ದೀನಿ, ಏನೋ ಕಾಣಿಸ್ಕೊತಾರೆ ಅಂತ ಕಾಣಿಸ್ಕೊತಾರೆ ಅಂತೆಲ್ಲ ವಿಷಯ ಇದೆಯಂತೆ. ಬಟ್ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ನೋಡಿದ್ದೀನಿ, ನೋಡ್ತೀನಿ. ಅದು ರೀತಿ ಏನು, ರಿವಾಜ್ ಏನು, ಕತೆ ಏನು ಅಂತ ಒಂದೊಂದಾಗೂ ಎಳೆ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಮತ್ತು ಮತ್ತೆ ಹೇಳ್ತಾ ಇದ್ದೀನಿ, ಒಂದೊಂದು ಬಿಚ್ಚಿಡ್ತೀನಿ. ಈ ಗುಡ್ಡು ಬೆದರಿಕೆಗೆಲ್ಲ ಅದರ ಮಗ ನಾನಲ್ಲ ಅಂತ ನಿಮಗೆ ಗೊತ್ತು. ಒಂದೊಂದಾಗೂ ಬಿಚ್ಚಿಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಲವ್ ಯು, ಕಮಾನ್. ಸೊ ಎಸ್, ನೀವು ಹೊರಗಡೆ ಹೋಗಿದ್ದೆ, ಒಂದು ರೌಂಡ್ ನೋಡ್ಕೊಂಡು ಬಂದಿದ್ದೀನಿ. ಏನಿದು, ಏನೋ ಕಾಯಿಗಳು ಅನ್ಸುತ್ತಪ್ಪ. ಇದು ಏನು ಕಾಯಿ ನನಗಂತೂ ಸೀರಿಯಸ್ ಗೊತ್ತಿಲ್ಲ. ಬಟ್ ತಿಂತಿದ್ದೋ ಚಿಕ್ಕ ವಯಸ್ಸಲ್ಲಿ ಅಂತ ಅನ್ನಿಸ್ತಾ ಇದೆ ಇದು. ಸೊ ಈ ಮನೆ ಯಪ್ಪ ನೋಡಿದ್ರೇ ಭಯ ಆಗ್ತಾಯಿದ್ದಲ್ಲ ಗುರು. ಇದು
ಸೊ ಹೊರಗಡೆ ನೋಡಿದ್ದೀರಾ ಈ ನಂಬರ್ ಬೋರ್ಡಲ್ಲಿ ಹಾಕಿದ್ದಾರೆ, ಎತ್ತಕ್ಕಾಗ್ತಾಯಿಲ್ಲ, ಹಾಕಿದ್ರೆ ತೋರಿಸ್ತಾ ಇದ್ದೆ. ತೋರ್ಸೋಕ್ಕಾಗ್ತಾಯಿಲ್ಲ. ನೋಡ್ತಾ ಇರ್ಬೋದು ಮನೆ ಹೇಗಿದೆ ಅಂತ. ಫುಲ್ಲು ಟೆರರು. ಗೇರಂಡು ಅನ್ನಿಸುತ್ತೆ ಇದು. ಗೇರಣ್ ಇದು. ಓ ಇದಾಗ ಓವರ್ ಆಗ್ತೈತೆ. ಬಂದು ಇನ್ನೂ 1 ನಿಮಿಷ ಆಗಿಲ್ಲ ಆವಾಗಲೇ. ಓಹೋ ಜಿಗಿ. ಆಮೇಲೆ ಗೊತ್ತಲ್ಲ ಅಮ್ಮುಕು ಡುಮ್ಕು ಅನ್ಬೇಕಾಯ್ತದೆ ನಿನಗೆ. ಓಹ್ ಏನಪ್ಪ ಇದು, ಮರ ಎಲ್ಲ ಇದೆ ದೇವ್ರೆ. ಯಾರೋ ಸೊ ನೋಡ್ತಾ ಇರ್ಬೋದು. ಈ ಮರ ನೋಡಿದ್ರೆ ಭಯ ಆಗ್ತಾಯಿದ್ದಲ್ಲಪ್ಪ, ಹಿಂಗೈತು ದೇವ್ರೆ. ಡುಮ್ಮುಕು ಯಾರು ವಿಡಿಯೋ ನೋಡ್ತಿದ್ರು ಕಮೆಂಟ್ ಹಾಕಿ. ಫಸ್ಟ್ ಒಂದು ರೌಂಡ್ ಹಾಕ್ಬಿಡೋಣ. ಏನು ಇಟ್ಟಿದ್ದಾರೆ ಅದು? ನೀರಿನ ಕ್ಯಾನ್ ಅದು. ಅಯ್ಯೋ ಇರ್ಬೋದು. ನಮ್ಗೆ ಯಾಕಪ್ಪ ನೀರಿನ ಕ್ಯಾನ್ ಆಗಲಿ ಪಾರಿನ ಕ್ಯಾನ್ ಆಗಲಿ ಯಾವುದೋ ಒಂದು ಕ್ಯಾನ್ ಆಗಲಿ ನಮ್ಗೆ ಯಾಕೆ? ಯಾರೋ ಓಹೋ ಹಿತ್ತಾಳೆ ಗಿಡ ಈಚಲು ಮಗ. ಯಾರು? ಆಶಾ ಅವರೇ, ಐಸ್ ಒಬ್ಬನೇ ಬಂದಿರೋದಕ್ಕೂ ಅದಕ್ಕೂ ಫುಲ್ಲು ನರ ನಡುಗ್ತಾ ಇದೆ. ಗಡ 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 ಅಂತ. ನೆನಪ ಎಲ್ಲರೂ ಒಳ್ಳೇದು ಮಾಡು, ನನ್ನಿಂದನೇ ಸ್ಟಾರ್ಟ್ ಮಾಡು, ನೀನು ನಂಬ್ಕೊಂಡ್ಬಂದಿದ್ದೀನಿ, ನನಗೇನು ತೊಂದರೆ ಆಗಬಾರ್ದು ಅಷ್ಟೇ. ಭಯ ಬೀಳಲ್ಲ, ಅದೊಂದು ನೆನಪಲ್ಲಿ ಇಟ್ಕೋ. ಸೊ ಇದು ಫ್ರಂಟ್ ಡೋರ್ ಇದು. ಯಾರೋ ಒಂದು ವಿಚಾರ ಏನು ಗೊತ್ತಾ, ಯಾರು ಇದ್ದೀರಾ ಅಲ್ಲಿ? ಯಾರು ಇಲ್ಲ, ಸುಡಿತೈತಿ. ಬ್ರದರ್ಸ್ ಪಾಪ ಮನೆ ಕೆಲ್ಸಕ್ಕೆ ಬಂದಿರೋ ಹುಡುಗಿನ ಇಷ್ಟು ಅಮಾನುಷವಾಗಿ ಸಾಯಿಸಿ, ಅದು ಅಟ್ಲೀಸ್ಟ್ ಮೇಡಮ್ ಮೇಲೆ ಕಳ್ತಿದ್ದೀರ ನೀವು?
ಆಶಾ ಅವರೇ, ಪ್ರೀತಿ ವಿಶ್ವಾಸ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಎದುರಾಕೊಂಡು ಅಂತಂದ್ರೆ ಬಂದು ನಾನು ಅದಕ್ಕಿಂತ ಅವ್ರ ಅಪ್ಪ ವಿಷಯದಲ್ಲಿ ತಮಾಷೆ ಮಾಡ್ತಾ ಇಲ್ಲ. ಗಿದ್ರಾಕೊಳ್ಳೋದು ಇವೆಲ್ಲ ಬಿಟ್ಬಿಡ್ಬೇಕು. ತಮಾಷೆ ಮಾಡ್ತೀನಿ ನಾನು. ಬಾ, ನಾನು ಒಬ್ಬನೇ ಇದ್ದೀನಿ, ನೀನು ಒಬ್ಬಳೇ ಇದೆಯಾ. ಬಾ, ಎದುರುಗಡೆ ಮಾತಾಡೋಣ. ನಿನ್ನ ಕಷ್ಟ ಸುಖ ಏನು ಅಂತ ಅದನ್ನು ಹೇಳು. ನಿನ್ಗೆ ಹೇಗೆ ಬೇಕೋ ಬಾಯಿಗೆ ಬಂದಾಗ ಆಟ ಆಡ್ಬಿಡೋದು ನನ್ನ ಹತ್ರ. ಅದು ನನಗೆ ಇಷ್ಟನೂ ಆಗಲ್ಲ, ಹೇಳಿದ್ದೀನಿ ಈಗಲೇ. ನಾವು ಅರ್ಥ ಮಾಡ್ಕೋಬೇಕಾಗಿರೋ ಸತ್ಯ ಗೊತ್ತು. ಇಲ್ಲೇ ಇದ್ದಿದ್ದ ನಾನು. ಓಹೋ, ಮಿಂಡ್ರು ಹುಟ್ಟಿದ ನಾಟಕಗಳು. ಓಹೋ, ಯಪ್ಪ, ಎಷ್ಟು ಶತಮಾನಗಳಿಂದನೋ ಇವೆಲ್ಲ ಪಕ್ಕ ಶತಮಾನಗಳಿಂದ ಇರೋದೆ. ಸೀರಿಯಸ್ ಆಗಿ ನೀವು ನೋಡ್ತಾ ಇರ್ಬೋದು, ಫುಲ್ಲು ಗಲೀಜು ಹಿಡಿದುಬಿಟ್ಟಿದೆ ಮನೆ. ಯಪ್ಪ, ಕೆಲ್ಸಕ್ಕೆ ಬಂದವ್ರನ್ನ ಕೆಲಸ ಮಾಡಕ್ಕೆ ಬಿಡಬೇಕು. ಲೋಫಲ್ ಮಕ್ಕಳು ಈ ಥರ ಮಾಡೋ ಹೆಣ್ಮಕ್ಳ ಜೊತೆ ಏನಕ್ಕಾಗ ಹೋಗ್ಬೇಕು. ಆಕೆ ಒಂದು ಮನೆ ಬಾಗಿಲು, ಮನೆ ಯಾರೋ ಆಶಾ ಅವರೇ, ಯಾರೋ ದೇವ್ರೆ. ಯಾರೋ ಅಲ್ಲ, ನಮ್ಮನ್ನು ಭಯ ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿರೋ ನಮ್ಮನ್ನ. ಇದ್ಯಾವುದೋ ಇದು ಬೊಮ್ಮೂಲಿ ಅಂತ ಇದೆ. ಸೊ ಯಾರ್ಯಾರಿಗಿದು ಗೊತ್ತು ಕಮೆಂಟ್ ಮಾಡಿ. ಕಡ್ಜ ಅಂತ ಸಮಥಿಂಗ್ ಯಾರ್ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇದನ್ನು ಮಿಸ್ ಮಾಡಿ.
ಏನೇನು ಹಿಂಗೈತೆ. ಸೊ ಪಾಪ ಹೆಣ್ಮಗಳನ್ನ ನಾವು ರೇಪ್ ಮಾಡ್ಬೇಕಾದ್ರೆ ಅವ್ರ ಅಕ್ಕದಾಗೆ ನೆನಪಲ್ಲ ಸೊಳೆ ಮಗನಿಗೆ ನಮ್ಮನ್ನು ಅದೇ ಚಪ್ಪಲು ಏನು ಸೌಂಡದ್ದು. ಯಾರೋ ನಮ್ಮನ್ನು ನಿಂತ್ಕೊ ಒಂದು ನಿಮಿಷ. ನಿಂತ್ಕೋ. ಎಲ್ಲಿದೆಯಾ ನೀನು? ನಾಟಕ ಆಡ್ತಿದ್ಯಾ ನೀನು? ಹಾಂ, ನಾನು ಎದುರಿಸ್ಕೊಂಡು ನಾಟಕ ಆಡ್ತಿದ್ಯಾ ನೀನು? ರೈಸ್ ನೋಡಿ, ಇಷ್ಟೊತ್ತಲ್ಲಿ ಮನೆ ಒಂಟಿ ಮನೆ ಹೇಗೆ ಕಾಣ್ತಾ ಇದೆ. ನಿಜಕ್ಕೂ ಭಯ ಆಗ್ತಾಯಿದೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾವು ಹಿಂದೆ ಹೋಗೋಣ, ಸುಮ್ಮನೆ ಎಲ್ಲೆಲ್ಲಿ ಹೋಗ್ತಾ ನೋಡ್ತೀನಿ. ನಾವು ಹಿಂದೆ ಹೋಗೋಣ. ಕೈ ಸಾಮಾನ್ಯ ಒಳಗಡೆ ಹೋಗೈತೆ. ಆ ಮನೆ ಒಳಗಡೆ ಹೋಗೈತೆ. ಏಯ್, ನಿನ್ನ ಅಮ್ಮ ನಾಶ ಬಾಯ್ಲಿ ಈಚೆ. ನಕ್ಕ ನನಗೆ ಭಯ ಬಿಡಿಸ್ತೀಯ ಮಿಂಡ್ರು. ಸೀರಿಯಸ್ ಆಗಿ ಅವನ ಅಮ್ಮನ ಸೀರಿಯಸ್ ಆಗಿ ಒಬ್ಬೊಬ್ಬನೇ ಏನಕ್ಕೆ ಬಂದಿರೋ ನನಗೆ ಅರ್ಥ ಆಗ್ತಿಲ್ಲ. ಹೆಂಗೆ ನನ್ನ ಮಗ ಅವನ್ನ ನಮ್ಮ ಚಿನ್ನಿ ಯಶುನಾದ್ರು ಹಾಕೊಂಬರ್ಬೇಕಿತ್ತು. ಎಷ್ಟು ಧೈರ್ಯ ಇರೋದು. ಭಯ ಬೀಳೋದಿಲ್ಲ. ಸೊ ಇನ್ ಕೇಸ್ ಯಾರ ಮನೇಲಾದ್ರೂ ಕೆಲಸಕ್ಕೆ ಸೇರಿಕೊಂಡ್ರೆ ಅವ್ರಿಗೆ ಆದಂಥ ಒಂದು ರೆಸ್ಪೆಕ್ಟ್ ಕೊಡಿ ಅಲ್ಲ. ಪಾಪ ಅವರು ಹೊಟ್ಟೆ ಪಡ್ತಾನೆ ಒಂದಿರ್ತಾನೆ. ಏನು ನಿಮ್ಮ ಹತ್ರ ಓಹೋ ಇದು ಯಾವುದೋ ಒಬ್ಬರು ರೀಲ್ಸ್ ನೋಡ್ತಾ ಇದ್ದೀನಿ. ಪಾಪ ಅವ್ರ ಹೆಸರು ನನಗೆ ನೆನಪಿಲ್ಲ. ಚೆನ್ನಾಗಿ ಮಾಡ್ತಾರೆ. ಬೆಳೆ ಯಾರ ನಮಸ್ಕಾರ ಕಂಡ್ರಣ, ಬೆಳಗ್ಗೆ ಗನದ ಕಡ್ಡಿ ಹಾಕ್ಕೊಂಡೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಆ ಥರ ಆಯ್ತು ಕೆಲಸ ಇವಾಗ. ಗನದ ಕಡ್ಡಿ ಹಾಕ್ಕೊಂಡ್ರಿ ನಿಮಿಷ ಗೈಸ್, ಚೂರು ಮೈ ಪ್ರಾಬ್ಲಮ್ ಆಗ್ತಿದೆ ನಂದು. ಅದಾದ ಗನದ ಕಡ್ಡಿ ಹಾಕೋತೀನಿ ಅಂತಾರೆ ಅವ್ರು. ಚೆನ್ನಾಗಿ ಮಾತಾಡ್ತಾರೆ ಬಾಬಾ. ಮುಂದೆ ಎಷ್ಟು ವರ್ಷ ಯಾರ್ದು ಅಂಡರ್ವೇರು ಯಾರು 10 ರೂಪಾಯಿ ಅಂಡರ್ವೇರ್. ಲವ್ ಸ್ಟೋರಿಗಳೆಲ್ಲ ಇದೆ. ಎನ್ ಪಿ ಲವ್ ಸ್ಟೋರಿ. ನಮಸ್ಕಾರ. ಗೈಸ್, ಅಮ್ಮನ ಸರಿಯಾಗಿ ಏನೋ ಒಂದು ಸೌಂಡ್ ಬಂತು ಸೀರಿಯಸ್ ಆಗಿ. ಅವ್ನ ಅಮ್ಮನ ಗೈಸ್ ನೀವು ನೋಡ್ತಾ ಅವನ ಅಮ್ಮನ ಏನು ಹಿಂಗೆ ಹೋಗ್ತಾರಲ್ಲ ಅಲ್ಲೂ ಏನು ಮೀಟ್ರ್ ಅದಕ್ಕೆ. ಒಂದು ಕಾಣಿಸ್ತಾನೆ ಇಲ್ಲ. ಒಂದಂತೂ ಸತ್ಯ,
ಆತ್ಮ ಇರೋದೇನೋ ಗ್ಯಾರಂಟಿ, ಬಟ್ ಒಬ್ಬನೇ ಬಂದಿರೋದ್ರಿಂದ ಅಷ್ಟು ಕೆಪಾಸಿಟಿಯಾಗಿ ಸಿಗ್ತಾ ಇಲ್ಲ, ಅಷ್ಟು ಮೇಂಟೈನ್ ಕೂಡ ಆಗ್ತಾ ಇಲ್ಲ. ಆಯ್ತು, ಎಷ್ಟು ನೋಡಿಲ್ಲ ನಮ್ಮನ್ನು ಇಂಥ ಕೊಡ್ಬೇಕಿಲ್ಲ, ಬೆದರ್ಕೊಂಡ್ಬಿಡ್ತೇನೆ ನಾನು. ಒಳ್ಳೆ ಸೀನೇ ಇಲ್ಲ ಲೈಫಲ್ಲಿ. ದೇವ್ರೆ, ಯಪ್ಪಾ ದೇವ್ರೆ, ಸೈಲೆಂಟಾಗಿರಿ, ಮಾತಾಡಬೇಡಿ. ಆಶಾ ಅವ್ರೆ, ಒಂದು ನಿಮಿಷ. ನಮ್ಮನ್ನು ಬಿಡಲ್ಲ ಅದನ್ನ ಇವತ್ತು. ನಾನು ದೇವರನ್ನ ಇಲ್ಲೇ ನೋಡಿದ್ದು ಅದು. ಮರದ ಮೇಲೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಿಡಿಯೋ ನೋಡ್ತಿರೋರಿಗೆ, ಕೆಲಸದವ್ರು ಕೂಡ ಅವ್ರದ್ದೇದಂಥ ಒಂದೊಂದು ರೀತಿ ನಿವಾದಗಳಿರ್ತವೆ. ಅಕ್ಕ ಏನು ಕೇಳ್ತಾ ಇದ್ದೀರ ಅಕ್ಕ ನೀವು? ಅವ್ರ ಕಡೆ ನನಗೇನು ಹಿಂಸೆ ಆಗ್ತಿಲ್ಲ, ಬಟ್ ತುಂಬ ಅಳ್ತಿದ್ದಾರೆ. ಏನಿಗೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಕ್ಕ ನಿಮ್ಗೆ ಏನೋ ಹೆಲ್ಪ್ ಬೇಕಿದ್ರೆ ಕೇಳಬೇಕಲ್ವಲ್ಲ ಅಕ್ಕ, ಎದುರುಗಡೆ ಬನ್ನಿ ಅಕ್ಕ. ನಾನೇನು ಭಯ ಬೀಳೋದು ನಿಮ್ಮನ್ನು ನೋಡಿ, ನೀವೇ ಭಯ ಬೀಳ್ತೀರ ನನ್ನ ನೋಡಿ. ನನ್ನಂತೂ ಸತ್ಯ ಸೀರಿಯಸ್ ಆಗಿ ಆ ಅಕ್ಕನಿಗೆ ಏನು ಕಷ್ಟನೋ ಏನು ಸುಖ ನನಗಂತೂ ಅರ್ಥ ಆಗ್ತಿಲ್ಲ, ಬಟ್ ಅಳ್ತಿದ್ದಾರೆ. ನಾನೇನಂತ ಮಾಡೋಕ್ಕಾಗುತ್ತಾ? ಇವಾಗ ನನ್ನ ಕೈಲಿ ಆ ಸಹಾಯಗಳನ್ನ ಮಾಡ್ಬೋದು, ನಾನು ತಲೆ ಸಿಚ್ಕೊಳಕ್ಕಾಗುತ್ತಾ? ಅದೊಂದು ಹೇಳಬೇಕಷ್ಟೆ. ಸೊ ನೋಡೋಣ ಏನೇನು ಕತೆ ಅಂತ. ಹೆಂಗಪ್ಪ ಇದು? ಹೊರಗಡೆ ಹೋಗ್ಬೇಕಾ? ನನಗೇನು ತುಂಬ ಹಾರ ಅನ್ನಿಸ್ತಾ ಇಲ್ಲ. ಪಾಪ ಯಾರೋ ಶಾಂತಿಯುತ ಹೆಂಗಸೆ ಈಕೆ, ಅದೊಂದು ಖುಷಿ ಇದೆ. ನನಗೇನು ಹೆಚ್ಚು ಕಮ್ಮಿ ಆಗ್ತಾಯಿಲ್ಲ. ಸೊ ಅಕ್ಕ ಏನು ಕಳ್ತಾ ಇದ್ದೀರ ಅಕ್ಕ? ಅವನ ಅಮ್ಮನ ಏನು ಕಳ್ತಾ ಇದ್ದೀರಿ ಅಂತಂದ್ರೆ ಹೇಳಿ ಸಾಯ್ಬೇಕಲ್ವ ಅಟ್ಲೀಸ್ಟ್. ನಿನ್ನ ಅಮ್ಮನ ನನ್ನ ತಿಕಾಯೆಲ್ಲ ಉರಿಸ್ಬೇಡ್ರಿ ಬೋಳಿ ಮುಂಡ್ಯಾರ. ನೀವು ಪ್ರೀತಿ ವಿಶ್ವಾಸ ಕೇಳ್ತಾ ಇದ್ದಾನೆ, ಪ್ರೀತಿ ವಿಶ್ವಾಸ ಕೇಳಿ ಸಾಯ್ರಿ. ಸುಮ್ಮನೆ ನಮ್ಗೆ ಟೆನ್ಷನ್ ಕೊಡ್ಬೇಡ್ರಿ ನಮಗಿಲ್ಲಿ. ವಾಶ್ರೂಮ್ ಹತ್ರ ನೀವು ನೋಡ್ದಂಗಿತ್ತಲ್ಲ. ಕೆಲ್ಸಕ್ಕೆ ಬಂದವ್ರನ್ನ ಅವನು ಕೂಡ ನಿಮ್ಮನೆ ಫ್ಯಾಮಿಲಿ ಮೆಂಬರ್ಸ್ ಥರ ಒಬ್ಬರನ್ನ ನೋಡ್ಕೊಬೇಕೆ ಹೊರ್ತು ಅವ್ರ ಮೇಲೆ ಕಾಮುಖ ಕಂಡಾಕ್ಬಿಡೋದಲ್ಲ ಕಣ್ರಪ್ಪ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಹೇಳೋದನ್ನ. ನೀರು ಬರ್ತಿದ್ಯಾ? ಹಾಂ ನಮ್ಮನೆ ಪೈಪ್ ಐತೆ ಎತ್ಕೊಂಡೋಗ್ಲ. ಅಂಡ್ರೆ ಹಾಕಿ ಕಚ. ಯಾರೋ
ನಮ್ಮನ್ನು ಏನು ತೆಗೋಕೋಬೋದು, ಹುಷಾರಾಗಿರ್ಬೇಕು. ಇಲ್ಲ ಪಕ್ಕ ಮಣ್ಣು ಮುಗಿಸ್ಬಿಡುತ್ತೆ. ಆಗ ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ನಮ್ಮನ್ನು ಎದುರಾಕೊಂಬೇಡಿ. ಏನು ಕತ್ತಿ ಸಾಯ್ತಾಯ್ತಲ್ಲ ಇಲ್ಲ ಅವನ ಅಮ್ಮಂದೇ. ನಿನ್ನ ಅಕ್ಕನ ಇಲ್ಲೇ ಇದೆಯಾ ನೀನು ಮಿಂಡ್ರು ರೈಸ್? ಅವನ ಅಮ್ಮನ ಇಲ್ಲೇ ಇದ್ದೀರಿ ಇಲ್ಲ ಅವನ ಅಮ್ಮನ. ಒಂದು ತಿಳ್ಕೊಬಿಡು, ಪ್ರೀತಿ ವಿಶ್ವಾಸ ಬೆಲೆ ಕೊಟ್ಟಾಯ್ತು. ಇನ್ನು ಮುಂದೆ ಪ್ರೀತಿ ವಿಶ್ವಾಸ ಇಲ್ಲ ಅಂತಲೂ ಅರ್ಥ ಆಯಿತು. ತುಂಬ ತಲೆ ತಿನ್ನಲ್ಲ ರೈಸ್. ಡೋರಿಂಗ್ ಇಸ್ಕೊಬಿಡೋಣ, ಸುಮ್ಮನೆ ಡೋರಿಂಗ್ ಇಸ್ಕೊಬಿಡೋಣ. ಅವ್ರು ಕಷ್ಟ ಸುಖ ಕೇಳ್ಬಿಟ್ಟು ಹೋಗ್ತಾರಣ. ಇಲ್ಲಿ ಯಾಕೆ ಇರೋಕ್ಕೆ ನನಗೂ ಮನಸ್ಸು ಇಲ್ಲ, ಮೂಡು ಇಲ್ಲ. ಸೊ ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಸೊ ಈಗೇನೋ ನಮಗೇನು ತೊಂದರೆ ಆಗ್ತಾಯಿಲ್ಲ, ಸುಮ್ಮನೆ ನಾವು ಕೂಡ ಹಿಂಸೆ ಕೊಟ್ಟು ಅಷ್ಟು ಚೆನ್ನಾಗೂ ಇರಲ್ಲ. ಅಕ್ಕ ನಿನ್ನ ಬಗ್ಗೆನೇ ಕೇಳ್ತಿದ್ದಾಗ ಅದೇನಕ್ಕ ನೀನು ರಾಗ ಅದೇ ಆಡು ಅಂತ. ಸಾಕು, ನಮ್ಮ ನೋಡಿ ಸಾಕಾಗ್ಬಿಡಿದೆ ನಮ್ಮ ದೇವಗಳನ್ನ. ಅಕ್ಕ ನೋಡಕ್ಕ, ನಾನು ಹೇಳೋದು ಇಷ್ಟೇ, ನಿನ್ನಿಂದ ನೀನು ಸೇಡಾದರೂ ತೀರಿಸ್ಕೊ, ಇನ್ನಾದರೂ ತೀರಿಸ್ಕೊ, ನನಗೆ ಅವೆಲ್ಲ ಬೇಕಾಗಿಲ್ಲಪ್ಪ. ನಿನ್ನಿಂದ ಇಲ್ಲಿರೋರಿಗೆ ಅಥವಾ ಈ ಕಡೆಯಿಂದ ಸುತ್ತಮುತ್ತ ಜನ ಓಡಾಡೋರಿಗೆ ಏನೂ ಪ್ರಾಬ್ಲಮ್ ಇರುತ್ತಾನೆ. ಪ್ರಾಬ್ಲಮ್ ಇದ್ದರೆ ಒಳಗಡೆ ಬಾ, ಇಲ್ಲ ಈಚೆ ಹೋಗ್ಬಿಡು, ಅಷ್ಟೇ, ಇನ್ನೇನಿಲ್ಲ. ಕರೆಕ್ಟಾಗಿ ಹೇಳಕ್ಕ. ಏನು ಪ್ರಾಬ್ಲಮ್ ಇಲ್ವಂತ. ಪ್ರಾಬ್ಲಮ್ ಮಾಡೋಕ್ಕೆ ಅದೇನಿಲ್ಲ. ನಿಂಗೆ ನಮ್ಮ ಕಡೆಯೇ ಸಹಾಯ ಬೇಕು, ಅದನ್ನು ಹೇಳಮ್ಮ. ಸಹಾಯ ಬೇಕಂದರೆ ಖಂಡಿತ ಮಾಡೋಣ. ಸಹಾಯ ಬೇಕು. ಏನು ಸಹಾಯ ಬೇಕಮ್ಮ ನಿನಗೆ? ಇನ್ ಕೇಸ್ ನೀನಾದ್ರು ಊಟ ಗೀಟ ಹಾಕ್ಸ್ಬೇಕಾ, ದುಡ್ಡು ಕಾಸು ತಗೊಂಡು ನೀನು ಜೊಬಕ್ಕೆ ತುರ್ಕೊಂಡು ಹೋಗ್ತೀಯ, ದುಡ್ಡು ಕಾಸಲ್ಲೇ ಇಲ್ಲ. ಊಟ ಗೀಟ ಬೇಕಾದ್ರೆ ನಿನಗೇನು ಸಹಾಯ ಬೇಕಿದ್ರೆ ಹೇಳೋ, ವ್ಯವಸ್ಥೆ ಮಾಡೋಣ. ಕನ್ಸಲ್ಲಿ ಬಂದು ಹೇಳು. ಕನ್ಸಲ್ಲಿ ಬರ್ತೀನಿ ಅಂದರೆ ಒಳಗಡೆವ, ಇಲ್ಲಾಂದ್ರೆ ಈಚೆ ಹೋಗು. ಕನ್ಸಲ್ಲಿ ಬರ್ತಾ ಅನ್ಸುತ್ತೆ, ಬರಲಿ. ಅದು ಇವಾಗ ಅವರು ನೇರವಾಗಂತೂ ಬಂದು ಹೇಳೋಕ್ಕಾಗಲ್ಲ. ಇಲ್ಲ ದೇವಸ್ಥಾನ ದೇವರು ಅದು ಬರುತ್ತೆ, ಅದು ಬರೋಲ್ಲ. ಕನ್ಸಲ್ಲಿ ಮುಂದೆ ಅಲ್ಲಿ ಹೇಳ್ಕೊ. ಅವನ ಅಮ್ಮನಿಲ್ಲ ತಿಕ್ಕ ಮುಚ್ಕೊಂಡು ಓಡಾಡೋಕ್ಕಾಗದೆ ಸುಸ್ತಾಗಿ ಕೂತೀನಿ ಇಲ್ಲಿ ಅಂತೆ. ಯಾಕೆ ಇಷ್ಟ ಇಬ್ಬರು ಸುಮಾರಲ್ಲಿ ಸ್ವಲ್ಪ ಕುತ್ಕೊಳ್ಳೋಣ ಕಲೀರಿ. ನಿಮ್ಮ ತಂದೆ ತಾಯಿ ಕಡೆ ಓಕೆ, ನಿಮ್ಮ ಪರ್ಸ್ನಲ್ ಏನೋ ಮಾಡ್ಕೊಳ್ಳೋಮ್ಮ, ತಲೆ ಹಾಕೋದಕ್ಕೆಲ್ಲ. ನೋಡಪ್ಪ, ಈ ವಿಡಿಯೋ ಯಾರು ನೋಡ್ತೀರ, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಹೇಳ್ತಿರೋ ಒಂದು ಮಾತು. ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ ಅಂದ ತಕ್ಷಣ ಅವ್ರಿಗೂ ಅವ್ರದ್ದೇ ಆದಂಥ ಬದುಕೋ ಹಕ್ಕುಗಳು ಮತ್ತು ಅವ್ರದ್ದೇ ಆದಂಥ ನೀತಿ ನಿಯಮಗಳಿದ್ದಾವೆ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೂ ಕೂಡ ಬದುಕೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಮತ್ತು ಎರಡನೇದು, ಒಂದು ಹೀಗೆ ಹೇಳ್ತೀನಿ ಅಂದರೆ ತಪ್ಪು ತಿಳ್ಕೊಬೇಡಿ. ವಿಡಿಯೋ ನೋಡ್ತಿರೋರೆಲ್ಲ ಒಬ್ಬೊಬ್ರು ಒಂಥರ ಮಾತಾಡ್ತಾರೆ, ಬಟ್ ಹರ್ಟ್ ಆಗುತ್ತೆ ಅವೆಲ್ಲ ಕೇಳಿದಾಗ. ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಅಭಿಪ್ರಾಯಗಳನ್ನ ಪ್ರತಿಯೊಬ್ಬರು ಕಮೆಂಟ್ ಬರ್ದಾಕಿ. ಖಂಡಿತ ಓದ್ತೀನಲ್ವ, ಓದ್ಕೊತೀನಿ, ತಿದ್ಕೊತೀನಿ, ಸರಿ ಮಾಡ್ಕೊತೀನಿ. ಸೊ ಅತಿ ಹೆಚ್ಚು ಕಮೆಂಟ್ಸ್ ಸುಮ್ಮನಿರಾಕ. ನನ್ನ ನೋವೇನು ಹೇಳ್ಕೊಡ್ತೀನಿ, ನಿಂದು ಏನಕ್ಕ ನಿನ್ನವಂತೆ ಅದಕ್ಕೆ ಕೇಳಿ. ನನ್ನ ಕೇಳೋಕೆ ನಾನು ಸಬ್ಸ್ಕ್ರೈಬರ್ಸ್ ಅವ್ರೆ, ಅವ್ರ ಹತ್ರ ಹೇಳ್ಕೊತೀನಿ, ಸುಮ್ಮನಿರಿ. ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಿ, ನಂಗೆ ಅರ್ಥನೇ ಆಗ್ತಾಯಿಲ್ಲ. ಸೊ ಸಮಾಧಾನವಾಗಿರಿ. ಸೊ ಏನಿದೆ, ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ನೋಡಿ ಓದಿ ಬಾ, ಇದರಲ್ಲೇ ಹೊಡಿತೀನಿ ನಿಮಗೆ. ಸುಮ್ಮನಿರಕ್ಕ, ಭಯ ಬೆಳೆಸೋಕೆ ಹಿಂಗೆ ಅವೆಲ್ಲ ಟ್ರೈ ಮಾಡಬೇಡ. ಅವೆಲ್ಲ ವೇಸ್ಟ್ ಅಂತ ಗೊತ್ತಿಲ್ಲ, ಏನಕ್ಕೆ ಸುಮ್ಮನೆ ಟ್ರೈ ಮಾಡ್ತಿದ್ದೀರ ನೀವು? ಸೊ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ಓದಿ ತಿದ್ಕೊಂಡು ಮುಂದಿನ ವೀಡಿಯೋಗಳಲ್ಲಿ ಮುಂದೆ ಬರ್ತೀನಿ. ಮತ್ತು ಇನ್ನೊಂದು ಸರ್ಪ್ರೈಸ್ ಇದೆ, ನೀವೇ ಕಂಡುಹಿಡಿತೀರ ಆದಷ್ಟು ಬೇಗ. ಕ್ಯಾಮ್ರಾದು ನಮ್ಮನ್ನು ಕ್ಯಾಮ್ರಾ ಹೋಯ್ತು ಅಂದರೆ ನಾನೇನೋ ನೆಕ್ಸ್ಟು ಸ್ವಾಮೀಜಿ ಕರ್ಕೊಂಡು ಮಾಟ ಮಾಡಿಸ್ಬಿಡ್ತೀನಿ. ಇಡೀ ಜೀವನ ಪೂರ್ತಿ ಹಿಂಗೆ ಸಾಯ್ಬೇಕು ನಿನ್ನ ಮೇಲೆ. ಸೊ ಫೈನಲ್ ಇಷ್ಟೇ. ನಿನ್ನ ಆತ್ಮಶಾಂತಿ ಸಿಗ್ಲಮ್ಮ, ಯಾರು ಏನು ನಿಮಿಷಕ್ಕೆ ಹೋಗಬೇಡ. ಪ್ರತಿಯೊಬ್ಬರು ವೀಡಿಯೋ ನೋಡಿದ್ರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಸ್ ಹೋದಾಗ ನಾನು ಪ್ರತಿದಿನ ಕಾಯ್ತಾ ಇರ್ತೀನಿ. ಸೊ ಲವ್ ಯು. ನಿಮ್ಮ ಸಪೋರ್ಟ್ ಸಿಗ್ತದೆ, ನಿಮ್ಮ ಸಪೋರ್ಟ್ ಅತಿ ಹೆಚ್ಚು ಬಂದಾಗ ಅಷ್ಟೇ ನನಗೆ ಕೂಡ ಜೋಶ್ ಇರುತ್ತೆ ವೀಡಿಯೋ ಮಾಡೋಕ್ಕೆ. ನಿಮ್ಮ ಸಪೋರ್ಟೇ ಬಂದಿಲ್ಲ ಅಂತ ಅಂದಾಗ ಹೇಗೆ ಜೋಶ್ ಇರುತ್ತೆ? ಲಾಸ್ಟ್ ವೀಡಿಯೋಸೆಲ್ಲ 20,000 ಓಡೇ ಇಲ್ಲ. ಹಾಗಿದ್ದಾಗ ಎಲ್ಲಿ ಮನಸ್ಸು ಬರುತ್ತೆ ವೀಡಿಯೋಸ್ ಮಾಡೋಕ್ಕೆ? ನನಗೂ ಬೋರ್ ಹೊಡೆಯುತ್ತೆ. ಅಟ್ಲೀಸ್ಟ್ ನನ್ನ ವೀಡಿಯೋ ತುಂಬ ಗ್ರೋತಲ್ಲಿ ನೋಡಿದಾಗಷ್ಟೇ ಜನ ನೋಡ್ತಾವ್ರೆ, ತೊಗೊತಾವ್ರೆ ಅಂತ ನಾನು ಕೂಡ ವೀಡಿಯೋ ಮಾಡೋಕ್ಕೆ ಸಾಧ್ಯ. ಬೇಡ್ಕೊತಾ ಇಲ್ಲ, ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಸೊ ವೀಡಿಯೋ ಕೊನೆವರೆಗೂ ನೋಡೋಕ್ಕೆ ಥ್ಯಾಂಕ್ಸ್. ಲಾಸ್ಟ್ ಟೈಮ್ ವೀಡಿಯೋ ಓದ್ತಂದ್ರೆ ಯಾಕೆ ಹುಷಾರಿಲ್ಲ ಪೂರ್ತಿ, ಸೊ ಹಾಗಾಗಿ ಸ್ವಲ್ಪ ಏನು ಮಿಂಡ್ರೋ ನೀನು ನಮ್ಮನ್ನು ಬೂಟ್ಬಿಟ್ಟಲ್ಲಿ ಹೊಡೆದ್ಬಿಡ್ತೀನಿ ನೀನು. ನಿನ್ನ ಬಗ್ಗೆ ಇಷ್ಟೊತ್ತು ಕೇಳಿದಾನೆ ಹೇಳಿ ಸಾಯ್ಬೇಕು.